ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ದಿನ ಹೊಸ ಕಥೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಕಥೆಯ ಹೆಸರು ನನ್ನೆದೆಯ ಬಾಂದಳತಿ. ಕಥೆಯನ್ನು ಶುರು ಮಾಡೋದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗಿದ್ದರೆ ಮತ್ತಷ್ಟು ಕಥೆಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಸಹ ಹುಮ್ಮಸ್ಸು ಮೂಡುತ್ತೆ. ಹಾಗಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಹಾಗೆ ಚಾನಲ್ನ ಅಪ್ಡೇಟ್ಸ್ಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಷ್ಟು ದಿನ ನಾವು ಅಪ್ಲೋಡ್ ಮಾಡಿರೋ ಕಥೆಗಳಿಗೆ ಹೇಗೆ ಪ್ರೋತ್ಸಾಹ ಕೊಟ್ಟು ಪ್ರತಿಕ್ರಿಯೆ ನೀಡಿದ್ರೋ ಅದಕ್ಕಿಂತ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನಮ್ಮ ಹೊಸ ಕಥೆಯನ್ನು ಸ್ವಾಗತ ಮಾಡ್ತೀರಿ ಅನ್ನೋ ನಿರೀಕ್ಷೆಯೊಂದಿಗೆ ಹೊಸ ಕಥೆಯನ್ನು ಶುರು ಮಾಡೋಣ. ನನ್ನೆದೆಯ ಬಾಂದಳದಿ ಅಧ್ಯಾಯ 1. ಅದೊಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಓಡಾಡುತ್ತಿದ್ದ KSRTC ಬಸ್. ಸ್ಕೂಲ್ ಕಾಲೇಜ್ ಟೈಮ್ ಆಗಿದ್ದರಿಂದ ಅತಿ ಹೆಚ್ಚು ಸ್ಟೂಡೆಂಟ್ಸ್ಗಳಿಂದಲೇ ಕಿಕ್ಕಿರಿದಿತ್ತು. ರೆಗ್ಯುಲರ್ ಡ್ರೈವರ್, ಕಂಡಕ್ಟರ್ ಎಲ್ಲರೂ ಆ ಬಸ್ಸಿನಲ್ಲಿ ಚಿರಪರಿಚಿತರೆ. ಹುಡುಗರು ಬಸ್ ಹತ್ತಿದ ತಕ್ಷಣ ತಮ್ಮ ಹುಡುಗಿಯರಿಗಾಗಿ ಆ ಕಿಕ್ಕಿರಿದ ಬಸ್ಸಿನಲ್ಲಿ ಹುಡುಕಾಡ್ತಿದ್ರೆ ರ್ಯಾಗಿಂಗ್ ಏನೂ ಕಮ್ಮಿ ಇರಲಿಲ್ಲ. ಪೋಲಿ ಪಟಾಲಮ್ಮುಗಳು ಅನಾವಶ್ಯಕವಾಗಿ ಹುಡುಗಿಯರ ಮೈ ಸವರುವುದು, ಒಂದಷ್ಟು ಜನ ಹೀರೋ ಆಗೋದಕ್ಕೆ ಹವಣಿಸುವವರು, ಸಣ್ಣ ಪುಟ್ಟ ಜಗಳ, ಹೊಡೆದಾಟಗಳು ಆಗಾಗ ನಡೀತಾ ಇದ್ವು. ರ್ಯಾಗಿಂಗಿಗೆ ರಿಟರ್ನ್ ರ್ಯಾಗಿಂಗ್ ಮಾಡೋ ಬಜಾರಿ ಹುಡುಗಿಯರಿಗೇನೂ ಕಡಿಮೆ ಇರಲಿಲ್ಲ. ಕಂಡಕ್ಟರ್ ಚಂದ್ರ ಕಿಕ್ಕಿರಿದ ಬಸ್ನಲ್ಲಿ ಅತ್ತಿಂದಿತ್ತ 10 ಸಾರಿ ಯಾರ್ರೀ ಟಿಕೆಟ್ ಅಂತ ಗಂಟಲು ಹರಿದು ಹೋಗೋ ಹಾಗೆ ಕೂಗಿದ್ರೂ ಕಲೆಕ್ಷನ್ ಆಗ್ತಾ ಇರಲಿಲ್ಲ. ಹೀಗೆಲ್ಲ ಪಾಸ್ ಅನ್ನಿ, ರಿಸಲ್ಟ್ ಬಂದಾಗ ಫೇಲ್ ಅನ್ನಿ ಅನ್ನುತ್ತಾ ಡೋರ್ ಹತ್ತಿರ ಹೋಗಿ ನಿಂತು ಹುಡುಗರ ಜೊತೆ ಮಾತಿಗೆ ಜೊತೆ ಆಗ್ತಾ ಇದ್ದ. ಹುಡುಗಿಯರ ಸ್ಕೂಲು, ಕಾಲೇಜು ಹೆಸರು, ಯಾವ ಸ್ಟಾಪಲ್ಲಿ ಹತ್ತೋದು, ಯಾವ ಸ್ಟಾಪಲ್ಲಿ ಇಳಿಯೋದು, ಎಲ್ಲ ಮಾಹಿತಿಗಳನ್ನು ಹುಡುಗರಿಗೆ ಸರಬರಾಜು ಮಾಡ್ತಾ ಇದ್ದಿದ್ದೇ ಈ ಕಂಡಕ್ಟರ್ ಚಂದ್ರ. ಅರೆ ಯಾರ್ರೀ ಚಾಲುಕ್ಯ ಸರ್ಕಲ್, ಬರ್ರಿ ಬೇಗ ಅಂತ ಕಂಡಕ್ಟರ್ ವಿಷಲ್ ಊದಿ ಕೂಗ್ತಾ ಇದ್ದ. ಕಿಕ್ಕಿರಿದ ಬಸ್ನಲ್ಲಿ ಡೋರ್ ಹತ್ತಿರದ ಕಂಬಿ ಹಿಡಿದು ನಿಂತಿದ್ದ ಮೆಡಿಕಲ್ ಸ್ಟೂಡೆಂಟ್ ನವೀನ್ ತನ್ನ ಸ್ನೇಹಿತರಾದ ಸತೀಶ್, ಯತೀಶ್ ಇನ್ನಿತರ ಜೊತೆ. ಸೈಡ್ ಬಿಟ್ರೋ, ದಯ್ಯಾಗಳ ಥರ ಅಡ್ಡ ನಿಂತುಬಿಟ್ಟಿದ್ದಾರೆ. ಸುಮಧುರ ಧ್ವನಿಯಲ್ಲಿ ಆವಾಜ್ ಹಾಕೋ ಸದ್ದೊಂದು ಬಸ್ಸಿನೊಳಗಿಂದ ಬಂದದ್ದು ಕೇಳಿಸಿ ಧ್ವನಿ ಬಂದ ಕಡೆ ದೃಷ್ಟಿ ಹಾಯಿಸಿದ್ದ ನವೀನ್. ಗಿಜಿಗುಡುವ ಬಸ್ನಲ್ಲಿ ದಾರಿ ಮಾಡ್ಕೊಂಡು ಬರ್ತಾ ಇದ್ಲು ಆಕೆ. ಪಚ್ಚೆ ಹಸಿರು ಬಣ್ಣದ ಸ್ಕರ್ಟ್, ಟೈ, ಕ್ರೀಮ್ ವೈಟ್ ಶರ್ಟ್ ತೊಟ್ಟು ಕಾಲ್ಗಳು ಕಾಣದಂತೆ ಶೂ ಸಾಕ್ಸ್ ಧರಿಸಿ ನನ್ನಪ್ಪಣೆ ಇಲ್ಲದೆ ಹಾರಲು ಅವಕಾಶ ಇಲ್ಲ ಅನ್ನೋ ಹಾಗೆ ತಾಕೀತು ಮಾಡಿ ಒಂದು ಕೂದಲನ್ನು ಹಾರಲು ಬಿಡದೆ ನಾನೊಂದು ತೀರ ನೀನೊಂದು ತೀರ ಎಂಬಂತೆ ತಲೆ ಕೂದಲನ್ನು ಬೇರ್ಪಡಿಸಿ 2 ಜಡೆಗಳನ್ನು ಹಾಕಿದ್ಲು. ಆಗ ತಾನೇ ಮುಗ್ಗುವಿರಿದಂತೆ ಕೌಮಾರ್ಯಕ್ಕೆ ಕಾಲಿಡುತ್ತಿದ್ದ ಹೆಣ್ತನದ ಹೆಮ್ಮೆಯಿಂದ ಟಿಸಿಲೊಡೆಯುತ್ತಿದ್ದ ಸೌಂದರ್ಯವನ್ನು, ನಿನ್ನ ಬಿಟ್ಟೋಗಲಾರೆ ಎಂದು ರಚ್ಚೆ ಹಿಡಿಯುತ್ತಿದ್ದ ಬಾಲ್ಯವನ್ನು ರಮಿಸುವವಳಂತೆ. ಆಗ ತಾನೇ ಆಗಮಿಸುತ್ತಿದ್ದ ಯೌವನವನ್ನು ಸಂಭಾಳಿಸುತ್ತಾ ಪರಿಚಯದ ಮುಖಗಳಿಗೆ ಅವಸರದಲ್ಲೇ ನಗು ಬೀರುತ್ತಾ ಅವಸರವಾಗಿ ಬರ್ತಾ ಇದ್ಲು. ಅತ್ತಿಂದಿತ್ತ ಪಟಪಟನೆ ಚಲಿಸುತ್ತಿದ್ದ ಕಂಗಳಲ್ಲಿದ್ದ ಕಾಂತಿಯನ್ನು ನೋಡಿದೊಡನೆಯೇ ನವೀನ್ ಬಾಯಿಂದ ಉದ್ಗಾರವೊಂದು ಹೊರಬಂದಿತ್ತು. ಚುಕ್ಕಿ. ಅಷ್ಟರಲ್ಲಾಗಲೇ ಆಕೆ ಬಸ್ ಹಿಡಿದು ಹೋಗ್ಬಿಟ್ಟಿದ್ಲು. ಗೆಳೆಯನ ಬಾಯಿಂದ ಬಂದ ಉದ್ಗಾರ ಕೇಳಿ ಸತೀಶ್, ನವಿ ಏನಂದೆ ಅಂತ ಕೇಳ್ದ. ಸಾವರಿಸಿಕೊಂಡ ನವೀನ್ ಚಲಿಸುತ್ತಿದ್ದ ಬಸ್ನಿಂದ ಅತ್ತಿತ್ತ ನೋಡಿ ಶಿಟ್ ಎಂದು ಕಾಲನ್ನು ನೆಲಕ್ಕಪ್ಪಳಿಸುತ್ತಾ ಇಳಿದೇ ಹೋದ್ಲಾ ಅಂತ ಅಂದ್ಕೊಂಡ. ಇಳಿದು ಹೋದ್ಲಾ? ಯಾರ ಬಗ್ಗೆ ಹೇಳ್ತಿದ್ದೀಯಾ ಅಂದು ಮಾತಿಗೆ ಜೊತೆಯಾದ ಗೆಳೆಯ ಯತೀಶ್. ಮಗ, ಒಂದು ಹುಡುಗಿ ನೋಡಿದೆ ಕಣ, ಹೇಗಿದ್ಲು ಗೊತ್ತಾ, ಹೃದಯ ತಟ್ಬಿಟ್ಲು ಕಣ. ಫಸ್ಟ್ ಲುಕ್ಲೇ ಫಿದಾ ಆಗೋದೆ, ಅವಳೇ ನನ್ನ ಫ್ಯೂಚರ್ ಹಾಫ್ ಶರ್ಟ್ ಅಂತ ಫಿಕ್ಸ್ ಆಗೋದೆ ಯತಿ ಅಂದ ಗೆಳೆಯನ ಬೆನ್ನಿಗೆ ಗುದ್ದುತ್ತಾ. ಅದ್ಯಾರ ಮಗ ಅದು ನಿನ್ನ ಈ ರೇಂಜಿಗೆ ಅಟ್ರ್ಯಾಕ್ಟ್ ಮಾಡಿರೋದು? ಹೇಗಿದ್ಲು ನೋಡೋಕ್ಕೆ? ಜೀನ್ಸ್ ಹಾಕಿದ್ಲಾ? ಒಳ್ಳೆ ಸೆಕ್ಸಿ ಆಗಿದ್ಲಾ ಅಂದ. ಅದುವರೆಗೂ ಸುಮ್ಮನಿದ್ದ ಮಧು ತನ್ನ ಪೋಲಿತನವನ್ನು ಬಿಡದೆ, ಮಗ್ನೆ ಹಾಕ್ತೀನಿ ನೋಡು, ಸ್ಕರ್ಟ್ ಹಾಕಿದ್ಲು ಮಗ, ಒಳ್ಳೆ ನಕ್ಷತ್ರದ ಥರ ಇದ್ವು ಅವಳ ಕಣ್ಣುಗಳು ಅಂತ ನವೀನ್ ಮತ್ತೆ ಅವಳನ್ನು ನೆನಪಿಸ್ಕೊಳ್ತಾ ಹೇಳ್ದ. ಬಸ್ ಸ್ಟಾಪ್ ಬಂತು, ಇಳಿ ಮೊದಲು, ಆಮೇಲೆ ಮಾತಾಡೋಣ ಅಂತ ಅಂದ ಸತೀಶ್. ಗೆಳೆಯನ ಮಾತಿಗೆ ನಂಬಿಕೆ ಬರದೆ ಮಾತಿಗೆ ಬ್ರೇಕ್ ಹಾಕಿ ಜ್ಞಾನಗಂಗಾ ಕಾಲೇಜ್ ಕ್ಯಾಂಪಸ್ಸಿನ ಒಳ ಹೊಕ್ಕರು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಾದ ಸತೀಶ್, ಯತೀಶ್, ಮಧು ಅವರ ಕ್ಲಾಸ್ ರೂಮ್ ಕಡೆ ಹೊರಟರು. ಮೆಡಿಕಲ್ ಸ್ಟೂಡೆಂಟ್ ಆದ ನವೀನ್ ತನ್ನ ಕ್ಲಾಸ್ ರೂಮ್ ಕಡೆ ಹೋಗೋದಕ್ಕೆ ಮನಸ್ಸಾಗದೆ, ಮಗ ಬನ್ರೋ ಕೆಫೆಟೇರಿಯಾಗೆ ಹೋಗಿ ಆಮೇಲೆ ಕ್ಲಾಸ್ ರೂಮ್ಸ್ಗೆ ಹೋಗೋಣ ಅಂತ ಹೋದರು. ಕೆಫೆಟೇರಿಯಾದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಕಾಡು ಹರಟೆಯಲ್ಲಿ ಮುಳುಗಿದ್ರು. ಗೆಳೆಯ ಶ್ರೀಧರ್ ಕೂಡ ಜಾಯ್ನ್ ಆಗಿದ್ದ. ಎಂದಿನಂತೆ ಹರಟೆಯಲ್ಲಿ ಮುಳುಗದೆ ತನ್ನದೇ ಲೋಕದಲ್ಲಿ ಮುಳುಗಿದ್ದ ನವೀನ್ನ ನೋಡಿ ಗೆಳೆಯರು ವಿಚಾರಿಸಿದಾಗ ಬೆಳಗ್ಗೆ ಬಸ್ನಲ್ಲಿ ನಡೆದಿದ್ದನ್ನು ಹೇಳಿದ ನವೀನ್ ಮತ್ತೊಮ್ಮೆ, ಅಷ್ಟೇ ತಾನೇ ಮಚ್ಚ, ಐ ವಿಲ್ ಹೆಲ್ಪ್ ಯು ಎಂದ ಗೆಳೆಯ ಶ್ರೀಧರ್. ಹುಡುಗಿ ಯಾವ ಕಲರ್ ಯೂನಿಫಾರ್ಮ್ ಹಾಕಿದ್ಲು ಹೇಳು, ಯಾವ ಸ್ಕೂಲ್ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದ. ಡಾರ್ಕ್ ಗ್ರೀನ್ ಸ್ಕರ್ಟ್, ಕ್ರೀಮ್ ವೈಟ್ ಶರ್ಟ್ ಅಂತ ನವೀನ್ ಹೇಳಿದ್ದ.
ಓ ಅದಾ, ಮಾಳ್ವಾ ಸ್ಕೂಲ್ ಯೂನಿಫಾರ್ಮ್ ಅದು. ಅದು ಸರಿ ಮಗ, ನಮ್ಮ ಕಾಲೇಜಲ್ಲೇ ಎಂತೆಂಥ ಫಿಗರ್ ಇದ್ದಾವೆ, ಅವನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಹೈಸ್ಕೂಲ್ ಹುಡುಗಿ ಚೈಲ್ಡ್ ನಿನ್ನ ಅಟ್ರ್ಯಾಕ್ಟ್ ಮಾಡಿದ್ಲಾ ಅಂತ ಶ್ರೀಧರ್ ಅನುಮಾನದಿಂದ ಕೇಳಿದ್ದ. ಹೌದಪ್ಪ, ಹೋಗಿ ಹೋಗಿ ಅದ್ಯಾವುದೋ ಚೈಲ್ಡ್ನ ನೋಡಿ ಕನ್ವರ್ಸ್ತಾ ಇದ್ದಾನೆ ಅಂತ ಸತೀಶ್ ಸಿಡುಕ್ತಾ ಹೇಳಿದ್ದ. ಏಯ್ ಸುಮ್ಮನಿರೋ ಮಗ, ನವಿಗೆ ಅಟ್ರ್ಯಾಕ್ಟ್ ಮಾಡಿದ್ದಾಳೆ ಅಂದರೆ ರಿಯಲಿ ಆ ಹುಡುಗಿ ಸ್ಪೆಷಲ್ಲಾಗೇ ಇರ್ತಾಳೆ ಅಂತ ಶ್ರೀಧರ್ ಗೆಳೆಯನ ಪರ ವಹಿಸುತ್ತಾ ಮಾತನಾಡಿದ್ದ. ಅವಳ ಡೀಟೇಲ್ಸ್ ಹೇಗೋ ತಿಳ್ಕೊಳ್ಳೋದು ಈಗ ಅಂದ ನವೀನ್ ಚಿಂತಾಕ್ರಾಂತನಾಗುತ್ತಾ. ಮಗ, ಕಂಡಕ್ಟರ್ ಚಂದ್ರ ಇದನ್ನಲ್ಲ ಬಿಡು, ಡೀಟೇಲ್ಸ್ ತಿಳ್ಕೊಂಡ್ರಾಯ್ತು ಅಂದ ಸತೀಶ್ ಗೆಳೆಯನ ಚಿಂತೆ ನೋಡಲಾಗದೆ. ಜಸ್ಟ್ 2 ಮಿನಿಟ್ಸ್ ಬ್ಯಾಕ್ ಯಾರೋ ಸಿಡುಕ್ತಿದ್ರಪ್ಪ ಅಂತ ಶ್ರೀಧರ್ ಅವರ ಕಾಲೆಳೆದಿದ್ದ. ಸಿಡುಕ್ತಿದ್ದೆ, ಆದರೆ ಅವ್ನು ನನ್ನ ಜೀವ ಕೊಣೋ, ಅವ್ನು ಕನವರಿಸೋದನ್ನು ನೋಡೋದಕ್ಕೆ ನನ್ನಿಂದ ಆಗಲ್ಲ ಅಂತ ಸತೀಶ್ ಹೇಳ್ದ. ಮಗ, ನಾಳೆ ಚಂದ್ರ ಸಿಗೋವರೆಗೂ ಕಾಯೋದಕ್ಕಾಗಲ್ಲ, ಮಾಳ್ವಾ ಸ್ಕೂಲ್ ಹತ್ರ ಹೋಗಿ ಬೀಟ್ ಹಾಕಣ್ವಾ ಅಂತ ನವೀನ್ ಕೇಳ್ದ. ಲೋ, ಇಷ್ಟೊಂದು ಆತುರ ಬೇಡ, ಸಮಾಧಾನವಾಗಿರು ಅಂತ ಸತಿ ಸಮಾಧಾನ ಮಾಡಿದ್ದ. ಹೀಗೆ ವಾರ ಕಳೆಯಿತು. ಆ ಹುಡುಗಿ ಬಸ್ನಲ್ಲಿ ಬರಲೇ ಇಲ್ಲ. ಕಾಣಿಸ್ದೇ ಇದ್ದರೆ ನವಿ ಮರ್ತೋಗ್ತಾನೆ ಆ ಹುಡುಗಿನ ಅಂತ ಸತೀಶ್ ಅಂದ್ಕೊಂಡಿದ್ದ. ಆದರೆ ಗೆಳೆಯನ ಕನವರಿಕೆ ಮುಂದುವರೆದಾಗ ನಿಜಕ್ಕೂ ಸತೀಶ್ಗೆ ಚಿಂತೆ ಆಗಿತ್ತು. ಪ್ರತಿದಿನ ಚಾಚು ತಪ್ಪದೆ ಅದೇ ಬಸ್ನಲ್ಲಿ ಬಂದರೂ ಆ ಹುಡುಗಿ ಕಣ್ಣಿಗೆ ಬೀಳಲೇ ಇಲ್ಲ. ಮಾಳ್ವಾ ಸ್ಕೂಲು ಬಿಡೋ ಟೈಮ್ನಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಕಾದದ್ದಾಯಿತು. 4-6 ಬಾರಿ ಸ್ಕೂಲ್ ಮುಂದೆ ಓಡಾಡಿದ್ದೂ ಆಯಿತು. ಎಲ್ಲೂ ಆಕೆಯ ಸುಳುವೇ ಇಲ್ಲ. ದಾರಿ ಕಾಣದೆ ಇತ್ತ ಗೆಳೆಯನ ಕನವರಿಕೆ ನೋಡಲಾಗದೆ ಸತೀಶ್ಗಿಂತ ನವೀನ್ಗಿಂತ ಚಿಂತಾಕ್ರಾಂತನಾಗಿದ್ದು ಸತೀಶ್ ಮತ್ತು ಯತೀಶ್. ಅವರು ಮೂವರ ಗೆಳೆತನವೇ ಅಂಥದ್ದು. 5-6 ತಿಂಗಳ ಏಜ್ ಡಿಫ್ರೆನ್ಸ್ ಅಷ್ಟೇ ಅವರ ಮೂವರ ಮಧ್ಯೆ. ಒಂದೇ ಊರಿನಲ್ಲಿ ಹುಟ್ಟು ಬೆಳೆದವರು, ಗಳಸ್ಯ ಕಂಠಸ್ಯ ಪ್ರಾಣ ಸ್ನೇಹಿತರು. ಹೀಗಿರುವಾಗ ಒಂದು ಶನಿವಾರ ಸತೀಶ್, ಯತೀಶ್ ಇಬ್ಬರು ಕಾಲೇಜ್ ಮುಗಿಸ್ಕೊಂಡು ಯತೀಶ್ ತಂದೆಗೆ ಬೇಕಾಗಿದ್ದಂತಹ ಶುಗರ್, BP ರೆಗ್ಯುಲರ್ ಮೆಡಿಸಿನ್ಗಳನ್ನು ತೊಗೊಳ್ಳೋದಕ್ಕೆ ಅಂತ ಪೂರ್ಣ ಪ್ರಜ್ಞಾ ಹಾಸ್ಪಿಟಲ್ನ ಮೆಡಿಕಲ್ ಸ್ಟೋರ್ ಬಳಿ ನಿಂತು ಕಾಯ್ತಾಯಿದ್ರು. ಬೇರೆ ಕಸ್ಟಮರ್ ಇದ್ದಿದ್ದರಿಂದ ವೆಯ್ಟ್ ಮಾಡ್ತಾಯಿದ್ರು. ಆಗ ಅಲ್ಲಿಗೆ ಬಂದ ಹುಡುಗಿಯೊಬ್ಬಳು ಅಲ್ಲಿದ್ದವ್ರನ್ನೆಲ್ಲ ಬ್ಲಡ್ಗಾಗಿ ವಿಚಾರಿಸ್ತಾ ಇವರ ಬಳಿ ಕೂಡ ಬಂದು, ಎಕ್ಸ್ಕ್ಯೂಸ್ ಮೀ, ನಿಮ್ಮಲ್ಲಿ ಯಾರಾದರೂ O ಪಾಸಿಟಿವ್ ಅಥವಾ A ಪಾಸಿಟಿವ್ ಬ್ಲಡ್ ಗ್ರೂಪ್ನವರು ಇದ್ದಾರಾ? ಇಟ್ಸ್ ಎಮರ್ಜೆನ್ಸಿ ಅಂತ ಕೇಳಿದ್ಲು. ಹಾಂ, ನಂದು A ಪಾಸಿಟಿವ್, ಹಾಗೆ ಇವನದ್ದು O ಪಾಸಿಟಿವ್ ಗ್ರೂಪು. ಯಾಕೆ, ಏನಾಯಿತು ಅಂತ ಸತೀಶ್ ಕೇಳಿದ್ದ. ಆಕೆಯ ಮುಖದಲ್ಲಿದ್ದ ಟೆನ್ಷನ್ ನೋಡಿ ಯಾರೋ ಫ್ಯಾಮಿಲಿ ಮೆಂಬರ್ಗೆ ಏನೋ ಆಗಿರಬಹುದು ಅಂತ ಊಹೆ ಮಾಡಿದ್ದ ಅವನು. ಹೌದಾ, ಒಳ್ಳೆಯದೇ, ಸರಿ ಆಯಿತು ಬನ್ನಿ ಅಂತ ಇಬ್ಬರನ್ನು ಒಂದೊಂದು ಕೈಲಿ ಹಿಡ್ಕೊಂಡು ಅವರ ಅಪ್ಪಣೆಗೂ ಕಾಯದೆ ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ಗೋಜಿಗೂ ಹೋಗದೆ ಅವಸರವಾಗಿ ಹೆಚ್ಚು ಕಮ್ಮಿ ಎಳೆದುಕೊಂಡೇ ಹಾಸ್ಪಿಟಲ್ನ ಲ್ಯಾಬ್ಗೆ ಹೋಗಿ ಅಲ್ಲಿದ್ದ ಸಿಸ್ಟರ್ ಮುಂದೆ ಅವರನ್ನ ನಿಲ್ಲಿಸಿ, ಸಿಸ್ಟರ್, ಇವರಲ್ಲಿಬ್ಬರದ್ದು A ಪಾಸಿಟಿವ್, ಇನ್ನೊಬ್ಬರದ್ದು O ಪಾಸಿಟಿವ್, ಡೊನೇಟ್ ಮಾಡಬಹುದಲ್ಲ, ಪ್ಲೀಸ್ ಚೆಕ್ ಮಾಡಿ, ಬೇಗ ಬ್ಲಡ್ ಡ್ರಾ ಮಾಡ್ಕೊಳ್ಳಿ ಅಂತ ಆ ಹುಡುಗಿ ನನ್ನ ನಿರ್ಧಾರವೇ ಅಂತಿಮ ಎನ್ನೋ ಹಾಗೆ ಆಜ್ಞೆ ಮಾಡೋ ಧ್ವನಿಯಲ್ಲಿ ಹೇಳಿದ್ಲು. ಓ ಪಾಪ, ಯಾರಿಗೂ ಬ್ಲಡ್ ಅವಶ್ಯಕತೆ ಇದೆ, ಅದಕ್ಕೆ ಹೀಗೆ ಹೇಳ್ಕೊಂಡು ಬಂದಿದ್ದಾಳೆ ಅಂದ್ಕೊಳ್ತಾ ಯತೀಶ್, ಸತೀಶ್ ಇಬ್ಬರು ರಕ್ತದಾನಕ್ಕೆ ಒಪ್ಪಿ ಟೆಸ್ಟ್ಗೆ ಸ್ಯಾಂಪಲ್ ಬ್ಲಡ್ ಕೊಟ್ಟು ರಿಸಲ್ಟ್ಗಾಗಿ ಕಾದು ಕೂತ್ಕೊಂಡಿದ್ರು. ನೀವಿಲ್ಲೇ ಇರಿ, ನಾನು ಈಗ ಬಂದೆ ಅಂತ ಆ ಹುಡುಗಿ ಮತ್ತೆ ಪೇಷಂಟ್ ಬಳಿಗೆ ಓಡಿ ಹೋಗಿದ್ಲು. ಸುಮ್ಮನೆ ಕೂತಿದ್ದ ಇಬ್ಬರು ಕುತೂಹಲ ಹತ್ತಿಕ್ಕಲಾರದೆ ಅಲ್ಲೇ ಇದ್ದ ಲ್ಯಾಬ್ ಟೆಕ್ನಿಷಿಯನ್ ಒಬ್ಬನ ಹತ್ರ, ಯಾರು ಪೇಷಂಟು, ಏನಾಗಿದೆ, ಪೇಷಂಟ್ಗೂ ಆ ಹುಡುಗಿಗೂ ಏನು ಸಂಬಂಧ ಅಂತ ಸತೀಶ್ ಕೇಳಿದ್ದ. ಉತ್ತರವಾಗಿ ಟೆಕ್ನಿಷಿಯನ್, ಆ ಹುಡುಗಿ ಬರೋ ದಾರಿಲಿ ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರಂತೆ. ಪೇಷಂಟ್ ಮೊಬೈಲ್ನಲ್ಲೇ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ಲು. ಕಾಲಿನ ಮೂಳೆ ಮುರಿದಿದೆ, ಇಮಿಡಿಯೇಟ್ ಆಪ್ರೇಷನ್ ಆಗಬೇಕು ಅಂದರು. ಅದೃಷ್ಟವಶಾತ್ ಪೇಷಂಟ್ ಪ್ರಜ್ಞೆ ಇತ್ತು. ಈ ಹುಡುಗಿನೇ ಮನೆಯವ್ರ ಥರ ಓಡಾಡ್ತಾ ಇದ್ದಾಳೆ. ಪೇಷಂಟ್ ಮನೆಯವ್ರಿಗೂ ವಿಷಯ ತಿಳಿಸಿದ್ದಾಳೆ. ಇನ್ನೇನು 2-3 ಗಂಟೆಯಲ್ಲಿ ರೀಚ್ ಆಗ್ತಾರೆ. ಯಾರು ಹೆತ್ತ ಮಗಳೋ ಏನೋ ಅನ್ನುತ್ತಾ ತನ್ನ ಕೆಲಸದಲ್ಲಿ ನಿರತನಾದ ಆ ಲ್ಯಾಬ್ ಟೆಕ್ನಿಷಿಯನ್. ವಾವ್, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ವಾ ಅಂತ ಇವರಿಬ್ಬರು ಅಂದ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ನರ್ಸ್ ಬಂದಿದ್ದರು. ಸರ್ ಬನ್ನಿ, ಬ್ಲಡ್ ಡ್ರಾ ಮಾಡ್ಕೋತೀನಿ ಅಂತ ಕರ್ಕೊಂಡು ಹೋದ್ಲು. ಹಾಂ ಬಂದ್ವಿ ಅಂತ ಇಬ್ಬರು ಒಳಗಡೆ ನಡೆದ್ರು. ಪೇಷಂಟ್ಗೆ ಬೇಕಿದ್ದ ಮೆಡಿಸಿನ್ ತಂದು ಕೊಡಲು ಹೋಗಿದ್ದ ಹುಡುಗಿ ಅಷ್ಟರಲ್ಲಿ ಇವ್ರ ಬಳಿಗೆ ಬಂದು ಇಬ್ಬರನ್ನು ಮಾತನಾಡಿಸ್ತಾ, ಸಾರಿ ಬ್ರದರ್ಸ್, ನಿಮ್ಮ ಪರ್ಮಿಷನ್ ಕೂಡ ಕೇಳಲಿಲ್ಲ, ಎಮರ್ಜೆನ್ಸಿ ಇತ್ತು ಅಂತ ವಿನಂತಿಸಿಕೊಳ್ಳುವ ಧ್ವನಿಯಲ್ಲಿ ಹೇಳಿದ್ಲು. ಪೇಷಂಟ್ ಯಾರೋ, ನೀನು ಯಾರೋ, ನಾವ್ಯಾರೋ, ಒಬ್ರಿಗೊಬ್ರು ಪರಿಚಯನೇ ಇಲ್ಲ, ಆದರೂ ಒಂದು ಜೀವ ಉಳಿಸೋ ಕೆಲಸ ಮಾಡ್ತಿದ್ದೀಯಾ, ಇಷ್ಟೊಳ್ಳೆ ಕೆಲಸಕ್ಕೆ ನಮ್ಮನ್ನು ಕಾರಣ ಮಾಡ್ದಲ್ಲ, ರಿಯಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಸತೀಶ್ ಹೇಳ್ದ. ಥ್ಯಾಂಕ್ ಯು ಎಂದಷ್ಟೇ ಹೇಳಿ ಸುಮ್ಮನೆ ಆಗಿದ್ಲು. ನೋಡು, ಈಗ ತಾನೇ ಬ್ರದರ್ಸ್ ಅಂದೆ, ಬ್ರದರ್ಸ್ಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ಆರ್ಡರ್ ಮಾಡಬೇಕು. ಎರಡೇನು, ಇನ್ನೆಷ್ಟು ಬಾಟಲ್ ಬ್ಲಡ್ ಬೇಕು ಹೇಳು, ನಮ್ಮ ಹುಡುಗರನ್ನ ಕರೆಸ್ತೀವಿ, ಪೇಷಂಟ್ ಮನೆಯವರು ಬರೋವರೆಗೂ ನಾವು ಕೂಡ ಜೊತೆಲಿರ್ತೀವಿ ಅಂತ ಇಬ್ಬರು ಜೊತೆಯಾಗಿ ಸಹಕಾರ ನೀಡೋ ಧ್ವನಿಯಲ್ಲಿ ಹೇಳಿದರು. ನಿಮ್ಮ ಪರಿಚಯ ಆಗಲಿಲ್ಲ ಅಂತ ಆ ಹುಡುಗಿ ಮರೆತಿದ್ದವಳಂತೆ ಕೇಳಿದ್ಲು. ನನ್ನ ಹೆಸರು ಸತೀಶ್, ಇವನು ನನ್ನ ಬೆಸ್ಟ್ ಫ್ರೆಂಡ್ ಯತೀಶ್. 2nd ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ. ಜ್ಞಾನಗಂಗಾ ಕಾಲೇಜ್ನಲ್ಲಿ
ನಮ್ಮಿಬ್ಬರದು ಒಂದೇ ಊರು ಶೆಟ್ಟಿಹಳ್ಳಿ ಅಂತ ಸತೀಶ್ ಹೇಳ್ದ. ಶೆಟ್ಟಿಹಳ್ಳಿಯವರ ನೀವು? ನಮ್ಮೂರು ಕುಂತಿಪುರ. ನನ್ನ ಹೆಸರು ನಕ್ಷತ್ರ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಮಾಳ್ವಾ ಸ್ಕೂಲ್ನಲ್ಲಿ ಅಂತ ತನ್ನ ಪರಿಚಯ ಹೇಳ್ಕೊಂಡ್ಳು. ಮಾಳ್ವಾ ಸ್ಕೂಲಾ? ಹುಡುಕ್ತಿದ್ದ ಬಳ್ಳಿ ಕಾಲಿಗೆ ತೊಡವಿರಿದಂತೆ ಸುಳಿವಿನ ಸೆಳಕೊಂದು ಸಿಕ್ಕಂತೆ ಇಬ್ಬರ ಮುಖದಲ್ಲೂ ಕೋಲ್ಮಿಂಚೊಂದು ಮಿಂಚಿ ಮರೆಯಾಗಿತ್ತು. ಹಾಂ, ಮಾಳ್ವಾ ಸ್ಕೂಲು. ಯಾಕಿಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ ಅಂತ ನಕ್ಷತ್ರ ಪ್ರಶ್ನಾರ್ಥಕವಾಗಿ ಕೇಳಿದ್ಲು. ಏನಿಲ್ಲ, ಇನ್ನೊಂದು ಸಾರಿ ಸಿಕ್ಕಾಗ ಹೇಳ್ತೀವಿ ಬಿಡು ಎನ್ನುತ್ತಾ ಅದು ಇದು ಮಾತನಾಡ್ತಾ ಸುಮ್ಮನೆ ಆದರು. ಅಷ್ಟರಲ್ಲಿ ಟೈಮ್ 5:45 ಆಗಿದ್ದರಿಂದ, ಬ್ರೋ ನನಗೆ 6 ಗಂಟೆಗೆ ಟ್ಯೂಷನ್ ಇದೆ, ಇಫ್ ಯು ಡೋಂಟ್ ಮೈಂಡ್ ಪೇಷಂಟ್ ಕಡೆಯವರು ಬರೋವರೆಗೂ ನೀವು ಇಲ್ಲಿರೋದಕ್ಕಾಗತ್ತಾ ಅಂತ ನಕ್ಷತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು. ಅಷ್ಟೇ ತಾನೇ, ಪೇಷಂಟ್ ಕಡೆಯವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೋಗು, ನಾವಿಲ್ಲಿರ್ತೀವಿ ಅಂತ ನಕ್ಷತ್ರಳಿಗೆ ಅವರಿಬ್ಬರ ಮೊಬೈಲ್ ನಂಬರ್ ಕೊಟ್ಟು ಇಸ್ಕೊಂಡು ಅವಳನ್ನು ಅಲ್ಲಿಂದ ಕಳಿಸಿದ್ರು. ಅವರಿಬ್ಬರಿಗೆ ಜವಾಬ್ದಾರಿ ವಹಿಸಿ ಅವಸರವಾಗಿ ಟ್ಯೂಷನ್ ಕಡೆ ನಡೆದ್ಲು ನಕ್ಷತ್ರ. ಇಷ್ಟು ಹೊತ್ತಾದರೂ ಬಾರದ ಗೆಳೆಯನನ್ನು ಅರಸಿ ನವೀನ್ ಕಾಲ್ ಮಾಡಿದ್ದ. ಲೋ, ಎಲ್ರೋ ಇದ್ದೀರಾ, ನಾನು ಮತ್ತೆ ಸಿಟಿಗೆ ಬಂದೆ ಅಂತ ಕೇಳ್ದ. ಆಗ ಸತೀಶ್, ಪೂರ್ಣಪ್ರಜ್ಞಾ ಹಾಸ್ಪಿಟಲ್ ಹತ್ರ ಬಾ, ಎಲ್ಲ ಹೇಳ್ತೀವಿ ಅಂತ ಹೇಳ್ದ. ಹಾಸ್ಪಿಟಲ್ಲಾ? ಯಾರಿಗೇನಾಯ್ತೋ ಅಂತ ಗಾಬರಿಯಲ್ಲಿ ನವೀನ್ ಕೇಳಿದ್ದ. ಅಯ್ಯೋ ಮಾರಾಯ, ಗಾಬರಿ ಆಗುವಂಥದ್ದು ಏನಿಲ್ಲ, ಆರಾಮಾಗಿ ಬಾ, ಹಾಸ್ಪಿಟಲ್ ಹತ್ರ ಮಾತಾಡೋಣ ಅಂತ ಸತೀಶ್ ಹೇಳ್ದ. ಮುಂದಿನ 10 ನಿಮಿಷದಲ್ಲಿ ನವೀನ್ ಗೆಳೆಯರ ಮುಂದಿದ್ದ. ರಕ್ತದಾನ ಮಾಡುತ್ತಿದ್ದ ಗೆಳೆಯರನ್ನು ನೋಡಿ ಏನೊಂದೂ ಅರ್ಥವಾಗದೆ ಕುತೂಹಲ ಹತ್ತಿಕ್ಕಲಾರದೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದ. ಸತೀಶ್ ನಿಧಾನವಾಗಿ ನಡೆದಿದ್ದನ್ನೆಲ್ಲ ಹೇಳಿದ್ಮೇಲೆ, ವಾಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಆ ಹುಡುಗಿನ ಒಂದು ಸಾರಿ ನೋಡಬೇಕು ಅನ್ನೋ ಉದ್ಗಾರವೊಂದು ಹೊರಬಂದಿತ್ತು ನವೀನ್ ಬಾಯಿಂದ. ಮಕ್ಕೊಡಿತಿನ ಮಗನೇ, ಅಲ್ಲಿ ಬಸ್ನಲ್ಲಿ ನೋಡಿದ್ರೆ ಒಂದು ರೋದನೆ, ಇಲ್ಲೊಂಥರ ರೋದನೆ, ಏನೋ ನಿನ್ನ ಗೋಳು ಅಂತ ಯತೀಶ್ ಬೈತಾ ಇದ್ದ. ಸಾಕು ಸುಮ್ಮನಿರೋ, ಏನೋ ಚುಕ್ಕಿನ ಹುಡ್ಕೋಕ್ಕೆ ಆ ಹುಡುಗಿ ಎಲ್ಪಾಗುತ್ತೇನೋ ಅಂತ ಮೀಟ್ ಮಾಡಬೇಕು ಅಂತ ಅಂದೆ ಅಷ್ಟೇ ಅಂತ ನವೀನ್ ತನ್ನ ಮಾತಿಗೆ ಸಮರ್ಥನೆ ಕೊಡ್ತಾ ಹೇಳ್ದ. ಪೇಷಂಟ್ ಕಡೆಯವರು ಬಂದ ಮೇಲೆ ಅವರಿಗೆ ಹೇಳಬೇಕಿದ್ದ ವಿವರಗಳನ್ನು ಹೇಳಿ ಕೈ ಮುಗಿದು ಧನ್ಯವಾದ ಹೇಳೋದಕ್ಕೆ ಬಂದ ಅವರಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದು ನಾವಲ್ಲ ಅಂತ ಹೇಳಿ ನಕ್ಷತ್ರಳ ಡೀಟೇಲ್ಸ್ ಕೊಟ್ಟು ನಾವಿನ್ನೂ ಬರ್ತೀವಿ ಅಂತ ಆ 3 ಗೆಳೆಯರು ಅಲ್ಲಿಂದ ಹೊರಟರು. ಹೇಗಿದೆ ಮೊದಲನೇ ಎಪಿಸೋಡ್? ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.